ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ನಾವು ಸಮಾಜ ವಿಜ್ಞಾನದಲ್ಲಿ ಎರಡನೇ ಪಾಠ ಯಾವುದಪ್ಪ ಅಂದರೆ ಉದ್ಯಮಗಾರಿಕೆ ಅಂತೇಳಿ ನಾವು ನೋಡಿದ್ವಿ. ಮಕ್ಕಳೇ, ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಉದ್ಯಮಗಾರಿಕೆ ಎಂದರೇನು, ಉದ್ಯಮಗಾರಿಕೆ ಎಂಬ ಪದ ಯಾವ ಪದದಿಂದ ಬಂದಿದೆ, ಉದ್ಯಮಗಾರಿಕೆಯ ಪ್ರಮುಖ ಗುಣಲಕ್ಷಣಗಳು ಯಾವುವು, ಮತ್ತು ಉದ್ಯಮಿಗಿರುವಂತಹ ಸ್ವಂತ ಉದ್ಯೋಗ ಅವಕಾಶಗಳು ಯಾವುವು ಅಂತ ಮಕ್ಕಳೇ ನಾವು ನೋಡಿದ್ವಿ. ಹಾಗೆ ಇವತ್ತು ನಾವು ಸ್ವಯಂ ಉದ್ಯೋಗಕ್ಕಾಗಿ ಯೋಜನೆಗಳು ಅಂತ ಮಕ್ಕಳೇ ನಾವೀಗ ನೋಡೋಣ. ಇಲ್ಲಿ ಯಾವುದೇ ಉದ್ಯಮ ಪ್ರಾರಂಭಿಸಲು ನಮಗೆ ಬಹುಮುಖ್ಯವಾಗಿ ಏನು ಬೇಕಾಗುತ್ತೆ ಮಕ್ಕಳೇ, ಯಾವುದೇ ಒಂದು ಕೈಗಾರಿಕೆಯನ್ನು ಅಥವಾ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಬಹುಮುಖ್ಯವಾಗಿ ಏನು ಬೇಕಾಗುತ್ತೆ, ಸಂಪನ್ಮೂಲ ಬೇಕಾಗುತ್ತೆ. ಅದು ಸಂಪನ್ಮೂಲ ಅಂದರೆ ಎಂಥ ಸಂಪನ್ಮೂಲ ಅಂದರೆ ನಾವು ಹಣಕಾಸಿನ ಸಂಪನ್ಮೂಲ ಅಂತ ಕರಿತೀವಿ. ಅಂದರೆ ಬಂಡವಾಳ ಅಥವಾ ಹಣ ಅನ್ನೋದು ನಮಗೆ ಬೇಕಾಗುತ್ತೆ. ಈ ಒಂದು ಬಂಡವಾಳ ಅಥವಾ ಹಣ ಇಲ್ಲದೆ ಹೋದಲ್ಲಿ ಯಾವುದೇ ಒಂದು ಉದ್ಯಮವನ್ನು ಸ್ಥಾಪಿಸುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬಂಡವಾಳ, ಆ ಒಂದು ಉದ್ಯಮಕ್ಕೆ ಬೇಕಾದಂತಹ ಬಂಡವಾಳ ಸಾಕಷ್ಟು ಪ್ರಮಾಣದಲ್ಲಿದ್ದಾಗ ಮಾತ್ರ ನಾವು ಆ ಒಂದು ಉದ್ಯಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ, ಬಂಡವಾಳ ಇಲ್ಲದೇ ಇದ್ದರೆ ಯಾವುದೇ ಒಂದು ಉದ್ಯಮ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಏನು ಮಾಡ್ತಿದ್ದೀವಪ್ಪ ಅಂದರೆ ಉದ್ಯಮಿಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಮತ್ತು ಅವುಗಳ ಕಾಲಕಾಲಕ್ಕೆ ತಕ್ಕಂತೆ ಅನೇಕವಾದಂತಹ ಒಂದು ಮಾರ್ಪಾಟುಗಳನ್ನು ಮಾಡ್ತಾಯಿದೆ. ಜೊತೆಗೆ ಹಣಕಾಸಿನ ಒಂದು ಸೌಲಭ್ಯಗಳನ್ನು ಸಹಾಯವನ್ನು ಸಹ ಮಾಡ್ತಾಯಿದೆ. ಈ ಒಂದು ಹಣಕಾಸಿನ ಒಂದು ಸೌಲಭ್ಯಗಳನ್ನು ಏನು ಮಾಡ್ತಿದೆಯಪ್ಪ ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸಹ ಸಾಲದ ರೂಪದಲ್ಲಿ ಹಣವನ್ನು ನೀಡ್ತಾ ಇರೋದನ್ನು ಮಕ್ಕಳೇ ನಾವು ನೋಡ್ತೀವಿ. ಈ ಸಣ್ಣ ಜಾಸ್ತಿ ಹೆಚ್ಚಾಗಿ ನಾವು ನೋಡಿದ್ರೆ ಈ ಒಂದು ಸಣ್ಣ ಕೈಗಾರಿಕೆಗಳೇ ಒಂದು ಅವನತಿಯ ಒಂದು ಸ್ವರೂಪವನ್ನು ಹೊಂದುತ್ತಾ ಇರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಯಾಕಂದರೆ ಅಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಬಹುಮುಖ್ಯವಾಗಿ ಕಂಡುಬರುವಂಥ ಒಂದು ಕೊರತೆ ಏನಪ್ಪ ಅಂದರೆ ಬಂಡವಾಳದ ಕೊರತೆ. ಈ ಒಂದು ಸಂಸ್ಥೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಏನು ಮಾಡ್ತಿದೆ ಅಂದರೆ ಹಣಕಾಸಿನ ಸಂಸ್ಥೆಗಳನ್ನು ಸ್ಥಾಪಿಸಿದೆ ಅಂತೇಳಿ ಹೇಳ್ಬೋದು. ಈ ಒಂದು ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲ ರೂಪದಲ್ಲಿ ಹಣವನ್ನು ಸಹಾಯವನ್ನು ಮಾಡ್ತವೆ. ಅವುಗಳ ಪ್ರಮುಖ ಕೈಗಾರಿಕೆಗಳು ಸಹಾಯ ಮಾಡುವಂತಹ ಒಂದು ಸಂಸ್ಥೆಗಳು ಯಾವುದು ಅಂತೇಳಿ ಮಕ್ಕಳನ್ನ ನಾವೀಗ ನೋಡೋದಾದರೆ, ಒಂದೇದಾಗಿ ಈ ಒಂದು ಸಾಲ ರೂಪದಲ್ಲಿ ಸಹಾಯ ಮಾಡುವಂತಹ ಹಣಕಾಸಿನ ಸಂಸ್ಥೆಗಳು. ಒಂದೇದಾಗಿ ಹಣಕಾಸಿನ ಸಂಸ್ಥೆಗಳು. ಹಣಕಾಸಿನ ಸಂಸ್ಥೆಗಳು ಒಂದೇದು IDBI ಅಂತ. IDBI ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಎರಡನೇದು ನಬಾರ್ಡ್, NABARD. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಮೂರನೇದು ಎಕ್ಸಿಮ್ ಬ್ಯಾಂಕ್. ಅಂದರೆ ಆಮದು ಮತ್ತು ರಫ್ತು ಬ್ಯಾಂಕ್. ನಾಲ್ಕನೇದು ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ
ಬ್ಯಾಂಕ್. ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಐದನೇದು ಕಾಣಿಸ್ತಿದೆ ಮಕ್ಕಳೇ. ಐದನೇದು ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ. ಹಣಕಾಸು ನಿಗಮ. ಆರನೇದಾಗಿ ಭಾರತೀಯ ಕೈಗಾರಿಕೆಗೆ ಹಣಕಾಸಿನ ಹೂಡಿಕೆ ಮತ್ತು ಸಾಲದ ನಿಗಮ. ಭಾರತೀಯ ಕೈಗಾರಿಕೆಗೆ ಹಣಕಾಸಿನ ಹೂಡಿಕೆ ಮತ್ತು ಸಾಲದ ನಿಗಮ. ಸಾಲದ ನಿಗಮ ನಾವಿದನ್ನ ICICI ಅಂತ ಕರಿತೀವಿ. ನೆಕ್ಸ್ಟ್ ಏಳನೇದು ಭಾರತೀಯ ಕೈಗಾರಿಕಾ ಮರು ನಿರ್ಮಾಣ ಬ್ಯಾಂಕ್. ಮರು ನಿರ್ಮಾಣ ಬ್ಯಾಂಕ್. ಎಂಟನೇದಾಗಿ ಭಾರತೀಯ ವಾಣಿಜ್ಯ ಮತ್ತು ಇತರೆ ಬ್ಯಾಂಕುಗಳು. ಒಂಬತ್ತನೇದಾಗಿ ರಾಜ್ಯ ಹಣಕಾಸು ನಿಗಮಗಳು. ರಾಜ್ಯ ಹಣಕಾಸು ನಿಗಮಗಳು. ಹತ್ತನೇದಾಗಿ ಭಾರತೀಯ ಜೀವ ವಿಮಾ ನಿಗಮ. ಭಾರತೀಯ ಜೀವ ವಿಮಾ ನಿಗಮ, LIC ಅಂತ ನಾವು ಕರಿತೀವಿ. ಹನ್ನೊಂದನೇದು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಮಕ್ಕಳೇ, ನಾವು ಒಟ್ಟು ಈ ಒಂದು ಹನ್ನೊಂದು ಹಣಕಾಸಿನ ಸಂಸ್ಥೆಗಳನ್ನು ಕಟ್ತೀವಿ. ಒಂದು IDBI ಅಂತೇಳಿ. IDBI ಅಂದರೆ ಯಾವುದಪ್ಪ ಅಂದರೆ IDBI ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಎರಡನೇದಾಗಿ ನಬಾರ್ಡ್ ಅಂತೇಳಿ. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ. ಮಕ್ಕಳೇ, ನಿಮಗೆ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಅಂದರೆ ನಬಾರ್ಡ್ ಇದನ್ನು ವಿಸ್ತರಿಸಿ ಅಂತೇಳಿ. ನಬಾರ್ಡನ್ನು ವಿಸ್ತರಿಸಿ ಅಂತ ಕೇಳಿದಾಗ ನೀವು ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಮೂರನೇದು ಎಕ್ಸಿಮ್ ಬ್ಯಾಂಕ್ ಅಂತೇಳಿ. ಮೂರನೇದಾದರೆ ಎಕ್ಸಿಮ್ ಬ್ಯಾಂಕ್ ಅಂತೇಳಿ. ಆಮದು ಮತ್ತು ರಫ್ತು ಬ್ಯಾಂಕ್ ಅಂತೇಳಿ. ಐದನೇದಾಗಿ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ. ನಂತರ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, ಭಾರತೀಯ ಕೈಗಾರಿಕೆಗೆ ಹಣಕಾಸಿನ ಹೂಡಿಕೆ ಮತ್ತು ಸಾಲದ ನಿಗಮ, ಮತ್ತು ಭಾರತೀಯ ಕೈಗಾರಿಕಾ ಮರು ನಿರ್ಮಾಣ ಬ್ಯಾಂಕ್. ನಂತರ ಭಾರತೀಯ ವಾಣಿಜ್ಯ ಮತ್ತು ಇತರೆ ಬ್ಯಾಂಕುಗಳು, ರಾಜ್ಯ ಹಣಕಾಸು ನಿಗಮಗಳು, ಭಾರತೀಯ ಜೀವ ವಿಮಾ ನಿಗಮಗಳು ಮತ್ತು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಹೀಗೆ ಒಟ್ಟು ಮಕ್ಕಳೇ 11 ಈ ಒಂದು ಹಣಕಾಸಿನ ಸಂಸ್ಥೆಗಳು ಈ ಒಂದು ಉದ್ಯಮಕ್ಕೆ ಬೇಕಾದಂತಹ ಒಂದು ಹಣವನ್ನು ಸಾಲದ ರೂಪದಲ್ಲಿ ಕೊಡೋದನ್ನು ನಾವು ನೋಡ್ತೀವಿ ಮಕ್ಕಳೇ. ನೆಕ್ಸ್ಟು ಉದ್ಯಮಿಗಳ ಪ್ರವರ್ತಕ ಅಂತ ನಾವು ಕರಿತೀವಿ. ಅಂದರೆ ಪ್ರಮೋಷನಲ್ ಸಂಸ್ಥೆಗಳು ಅಂತ ನಾವು ನೋಡ್ತೀವಿ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವುಗಳ ಒಂದು ಮಟ್ಟದಲ್ಲಿ ಏನಾಗ್ತಿದೆಪ್ಪ ಅಂದರೆ ಉದ್ಯಮಿಗಳನ್ನು ಬೆಂಬಲಿಸಿ ಅಥವಾ ಬಿಡಲಿ
ಅಭಿವೃದ್ಧಿಪಡಿಸಲು ಅನೇಕ ಒಂದು ಕಾರ್ಯಗಳನ್ನು ಕೈಗೊಂಡಿದೆ. ಈ ಒಂದು ಸರ್ಕಾರವು ಉದ್ಯಮಗಳನ್ನು ಸ್ಥಾಪನೆಯನ್ನು ಮಾಡಬೇಕಾದ್ರೆ ಅನೇಕ ಸಂಸ್ಥೆಗಳನ್ನು ಮತ್ತು ಅನೇಕ ಕಾರ್ಯಕರ್ತ ಸಂಸ್ಥೆಗಳನ್ನು ಸಹ ಇದೇನು ಮಾಡಿದೆ, ಸ್ಥಾಪನೆಯನ್ನು ಮಾಡಿದೆ. ಈ ಒಂದು ಸಂಸ್ಥೆಗಳು ಉದ್ದಿಮೆಗಳನ್ನು ಹುಟ್ಟು ಹಾಕಲು ಮತ್ತು ಸ್ಥಾಪನೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ಅದರಲ್ಲೂ ನಾವು ನೋಡೋದಾದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಉದ್ದಿಮೆಗಳನ್ನು ಸ್ಥಾಪಿಸಲು ಉದ್ಯಮಿಗಳಿಗೆ ಬೇಕಾದಂತಹ ಹಣಕಾಸಿನ ಸೌಲಭ್ಯ ಆಗಿರ್ಬೋದು, ತರಬೇತಿ ಆಗಿರ್ಬೋದು ಮತ್ತು ಮಾರುಕಟ್ಟೆ ಸೌಲಭ್ಯಗಳಾಗಿರ್ಬೋದು, ಇವುಗಳನ್ನು ನೀಡುವಂತಹ ಒಂದು ಕೆಲಸವನ್ನು ಇದು ಮಾಡ್ತಾಯಿದೆ. ಅದಕ್ಕೋಸ್ಕರ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ಎರಡನೇದಾಗಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ, ಮೂರನೇದಾಗಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ, ನಾಲ್ಕನೇದಾಗಿ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆಗಳು ಮತ್ತು ಕೈಗಾರಿಕಾ ಪ್ರದೇಶಗಳು, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳು ಮತ್ತು ತಾಂತ್ರಿಕ ಸಲಹಾ ಸಂಸ್ಥೆಗಳು. ಈ ಒಂದು ಸಂಸ್ಥೆಗಳನ್ನು ಇವತ್ತು ಏನಾಗ್ತಿದೆ ಅಂದರೆ ಹುಟ್ಟು ಹಾಕ್ತಿರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಈ ಒಂದು ಸಂಸ್ಥೆಗಳಿಗೆ ಏನು ಹಣಕಾಸಿನ ನೆರವನ್ನು ಮತ್ತು ತರಬೇತಿಯನ್ನು ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಒಂದು ಸೌಲಭ್ಯಗಳಾಗಿ ಇದು ನೆರವನ್ನು ನೀಡ್ತಾ ಇದೆ. ಮಕ್ಕಳೇ, ನಾವು ಇವತ್ತು ಪ್ರಮುಖ ಉದ್ದಿಮೆದಾರರು ಅಂತೇಳಿ ನಾವು ನೋಡೋಣ. ಇಲ್ಲಿ ಪ್ರಮುಖ ಉದ್ದಿಮೆದಾರರು ಅಂತೇಳಿ ನಾವು ನೋಡಿದಾಗ ಡಾಕ್ಟರ್ ಪ್ರತಾಪ ರೆಡ್ಡಿ ಆಗಿರ್ಬೋದು, ನರೇಶ್ ಗೋಯಲ್ ಆಗಿರ್ಬೋದು, ನಾರಾಯಣ ಮೂರ್ತಿ ಆಗಿರ್ಬೋದು, ವರ್ಗೀಸ್ ಕುರಿಯನ್, ಧೀರುಭಾಯಿ ಅಂಬಾನಿ, ಅಜಿಮ್ ಪ್ರೇಮ್ಜಿ, ಏಕ್ತಾ ಕಪೂರ್, ಕಿರಣ್ ಮುಜುಮ್ದಾರ್ ಶಾ, ಹೀಗೆ ಇವರೆಲ್ಲರನ್ನು ಮಕ್ಕಳೇ ನಾವು ನೋಡ್ತೀವಿ. ಅದರಲ್ಲಿ ಭಾರತದಲ್ಲಿ ಪ್ರಮುಖ ಈ ಉದ್ಯಮಿಗಳು ಒಂದೇ ರೀತಿಯ ಉದ್ಯಮಗಾರಿಕೆಯ ಚೈತನ್ಯವನ್ನು ಹೊಂದಿದ್ದಾರೆ. ಇವರು ವಂಶ ಪಾರಂಪರ್ಯವಾಗಿ ಐಶ್ವರ್ಯವನ್ನು ಗಳಿಸಿದವರಲ್ಲಿ ಅಥವಾ ಲಕ್ಷಾಂತರ ಡಾಲರ್ಗಳ ಕ್ರೀಡಾ ಕರಾರುಗಳಿಗೆ ಸಹಿ ಹಾಕಿದವರಲ್ಲಿ ಇವರೆಲ್ಲರೂ ಸಹ ನಮ್ಮ ದೇಶದ ಉತ್ಪಾದನೆಯ ಬಗ್ಗೆ ಕನಸು ಕಂಡು ಯಶಸ್ವಿಯಾಗಿದ್ದಾರೆ. ಮಕ್ಕಳೇ, ಇವರು ತಮ್ಮ ಶ್ರಮ, ಸಾಧನೆ ಮತ್ತು ಸಮರ್ಪಣಾ ಭಾವನೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಇವರು ಗಳಿಸಿದ್ದಾರೆ. ಅದರಲ್ಲಿ ನಾವು ಕೆಲವೊಂದು ಯಶಸ್ವಿ ಉದ್ದಿಮೆಗಾರರ ಒಂದು ಚಿತ್ರಣವನ್ನು ನಾವು ನೋಡೋಣ. ಮಕ್ಕಳೇ, ಈಗ ನಾವು ಮೊದಲನೇದಾಗಿ ಡಾಕ್ಟರ್ ಪ್ರತಾಪ ರೆಡ್ಡಿ. ಮಕ್ಕಳೇ, ನೀವು ಚಿತ್ರ ಗಮನಿಸ್ತಿದ್ದೀರಲ್ವ, ಅಲ್ಲಿ ಇವರು ಮೊದಲನೇ ಯಾರು? ಡಾಕ್ಟರ್ ಪ್ರತಾಪ ರೆಡ್ಡಿ ಅಲ್ವಾ. ಇವರು ಭಾರತದಲ್ಲಿ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಾರಪ್ಪ ಅಂತೇಳಿ ನೋಡಿದ್ರೆ, ಇವರು ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ಶಾಲೆಗಳ ಒಂದು ಸಂಕೀರ್ಣ ಅಭಿವೃದ್ಧಿಯನ್ನು ಪಡಿಸಿದವರಲ್ಲಿ ಮೊದಲಿಗರು ಆಗಿದ್ದಾರೆ. ಮಕ್ಕಳೇ, ಇವರು ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಅಪೋಲೋ ವೈದ್ಯಶಾಲೆಯನ್ನು ಇವರು ಹುಟ್ಟು ಹಾಕಿದರು. ಇದು ಸುಮಾರು 750 ಆಧುನಿಕ ರೀತಿಯ ದವಾಖಾನೆಗಳನ್ನು ಇದು ಒಳಗೊಂಡಿದೆ. ಎಷ್ಟು? 750 ರೀತಿಯ ದವಾಖಾನೆಗಳನ್ನು ಹೊಂದಿದೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಇವರಿಗೆ ಆಸ್ಪತ್ರೆಗಳನ್ನು ಪ್ರಾರಂಭಿಸಲು ಪ್ರೇರಣೆ ಕೊಟ್ಟಿದ್ದು ಒಬ್ಬ ರೋಗಿಯು ತನ್ನ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕದ ಟೆಕ್ಸಸ್ಗೆ ಹೋಗಲು ಸಾಧ್ಯವಾಗದೆ ಅಲ್ಲಿ ಅವನು ಮರಣವನ್ನು ಹೊಂದಿದ್ದ. ಇದನ್ನು ನೋಡಿ ಇವರು ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಅಪೋಲೋ ಎಂಬ ವೈದ್ಯಶಾಲೆಯನ್ನು ಪ್ರಾರಂಭವನ್ನು ಮಾಡಿದ್ರು. ಮಕ್ಕಳೇ, ಅಂದರೆ ನೋಡಿರಿ, ಇಲ್ಲಿ ಒಬ್ಬ ರೋಗಿಯಾದವನು ಈ ಹೃದಯ ಚಿಕಿತ್ಸೆಗೋಸ್ಕರ ಅಮೇರಿಕಕ್ಕೆ ಹೋಗಬೇಕಾಗುತ್ತೆ. ಆದರೆ ಅವನು ಅಮೇರಿಕಕ್ಕೆ ಹೋಗೋಕ್ಕಾಗ್ದೇ ಅವನು ಮರಣವನ್ನು ಹೊಂದುತ್ತಾನೆ. ಮಕ್ಕಳು, ಇದನ್ನು ನೋಡಿ ಇವರು ಏನು ಮಾಡಿದ್ರಂದರೆ ಭಾರತದಲ್ಲೇ ಈ ಒಂದು ಅಪೋಲೋ ಒಂದು ವೈದ್ಯಶಾಲೆಯನ್ನು ಇವರು ಪ್ರಾರಂಭವನ್ನು ಮಾಡ್ತಾರೆ. ಈ ಕೀರ್ತಿ ಡಾಕ್ಟರ್ ಪ್ರತಾಪ ರೆಡ್ಡಿ ಅವರಿಗೆ ಸಲ್ಲುತ್ತೆ. ಮಕ್ಕಳೇ, ಹಾಗಾದರೆ ಅಪೋಲೋ ವೈದ್ಯಶಾಲೆಯನ್ನು ಹುಟ್ಟು ಹಾಕಿದವರು ಯಾರು ಅಂತ 1 ಅಂಕದ ಪ್ರಶ್ನೆ ಬರುತ್ತೆ. ನೀವು ಉತ್ತರ ಡಾಕ್ಟರ್ ಪ್ರತಾಪ ರೆಡ್ಡಿ ಅಂತೇಳಿ ಬರೀಬೇಕಾಗುತ್ತೆ ಮಕ್ಕಳು. ನೆಕ್ಸ್ಟ್ ಎರಡನೇದು ನರೇಶ್ ಗೋಯಲ್. ಮಕ್ಕಳೇ, ನೀವು ಚಿತ್ರ ಎಲ್ಲ ಗಮನಿಸ್ತಿದ್ದೀರಾ? ನರೇಶ್ ಗೋಯಲ್ ನೋಡ್ರಿ ಹೇಗಿದ್ದಾರೆ. ಇವರು ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ ಏನಪ್ಪ ಅಂದರೆ ಜೆಟ್ ವಾಯು ಮಾರ್ಗವನ್ನು ಇವರು ಹುಟ್ಟು ಹಾಕಿದವರು. ಯಾವ ಮಾರ್ಗ? ಇದನ್ನು ಜೆಟ್ ವಾಯು ಮಾರ್ಗವನ್ನು ಹುಟ್ಟು ಹಾಕಿದವರು ಮತ್ತು ಇವರು ಅದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ವಾಯುಗುಣವು
ವಾಯುಮಾರ್ಗವು ಭಾರತದ ಅತಿ ದೊಡ್ಡ ಆಂತರಿಕ ವಾಯುಮಾರ್ಗವಾಗಿದೆ ಮತ್ತು ವಿಶ್ವವಿದ್ಯಾಲಯದ ಪದವಿ ಕ್ಷೇತ್ರವನ್ನು ಪಡೆದ ನಂತರ ಸಂಚಾರ ಉದ್ಯಮಗಳಲ್ಲಿ ಇವರು ಕೆಲಸವನ್ನು ಮಾಡಿ. ಮಕ್ಕಳೇ, ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಜೆಟ್ ವಾಯುಮಾರ್ಗವನ್ನು ಹುಟ್ಟು ಹಾಕಿದವರು ಯಾರು? ಯಾರು ಮಕ್ಕಳೇ? ನರೇಶ್ ಗೋಯಲ್. ವೆರಿ ಗುಡ್. ನೆಕ್ಸ್ಟು, ಈ ಗೋಯಲ್ ಅವರು ಜೆಟ್ ವಾಯುಮಾರ್ಗವನ್ನು ವಿದೇಶಿ ಮಾರ್ಗಗಳ ಮಾರಾಟ ಮತ್ತು ಮಾರುಕಟ್ಟೆಯನ್ನು ನೋಡಿಕೊಳ್ಳೋದಕ್ಕೆ ಇವರು ಪ್ರಾರಂಭವನ್ನು ಮಾಡ್ತಾರೆ. ಗೋಯಲ್ ಅವರು 1917ರಲ್ಲಿ ತೆರೆದ ಅಂತರಿಕ್ಷ ರೀತಿಯ ಸದಾವಕಾಶವನ್ನು ಉಪಯೋಗಿಸಿಕೊಂಡು ಜೆಟ್ ವಾಯುಮಾರ್ಗವನ್ನು ಭಾರತದಲ್ಲಿ ಇವರು ಓಡಾಡಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇಷ್ಟು ಮಕ್ಕಳೇ ಯಾರ ಬಗ್ಗೆ? ನರೇಶ್ ಗೋಯಲ್ ಬಗ್ಗೆ. ಮೂರನೇದು ನಾರಾಯಣ ಮೂರ್ತಿ. ಮಕ್ಕಳೇ, ಇವರ ಒಂದು ಭಾವಚಿತ್ರವನ್ನು ನೋಡಿ. ಇವರು ಯಾರಪ್ಪ ಅಂದರೆ ನಾರಾಯಣ್ ಮೂರ್ತಿ. ಮಕ್ಕಳೇ, ನಿಮಗೆ ಇವ್ರ ಬಗ್ಗೆ ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ಏನಪ್ಪ ಅಂದರೆ ಇವರು 1999ರಲ್ಲಿ ಭಾರತದಲ್ಲಿ ಇನ್ಫೋಸಿಸ್ ತಂತ್ರಜ್ಞಾನ ನಿಗಮವನ್ನು ಪ್ರಾರಂಭಿಸಿದವರಲ್ಲಿ ಒಬ್ಬರು ಅಂತ ಮಕ್ಕಳೇ ನಾವು ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆಯಲ್ಲ ಮಕ್ಕಳೇ, ಯಾರು ಇನ್ಫೋಸಿಸ್ ತಂತ್ರಜ್ಞಾನ ನಿಗಮವನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದರೆ ನಾರಾಯಣ್ ಮೂರ್ತಿ. ಎಷ್ಟರಲ್ಲಿ ಅಂದರೆ 1999ರಲ್ಲಿ. ಮಕ್ಕಳೇ, ಇವರು ಏನು ಮಾಡಿದ್ರೆ ಅಂದರೆ ಭಾರತದಲ್ಲಿ ಪ್ರಪ್ರಥಮ ತಂತ್ರಜ್ಞಾನ ಸಂಸ್ಥೆಯ ಇನ್ಫೋಸಿಸ್ ಆಗಿದೆ ಅಂತ ನಾವು ಹೇಳ್ಬೋದು. 2006ರ ವೇಳೆಗೆ ಈ ಒಂದು ಸಂಸ್ಥೆ 5,000ಕ್ಕೂ ಹೆಚ್ಚು ಕೆಲಸಗಾರರನ್ನು ಒಳಗೊಂಡು $2 ಬಿಲಿಯನ್ ಮಿಗಿಲಾದ ವ್ಯಾಪಾರ ವಹಿವಾಟವನ್ನು ಇದು ನಡೆಸ್ತಾ ಇತ್ತು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ನಾರಾಯಣ್ ಮೂರ್ತಿಯವರ ಒಂದು ಪ್ರಾಮಾಣಿಕತೆ, ಸತ್ಯಸಂಧತೆ ಮತ್ತು ತೆರೆದ ವಹಿವಾಟು. ಅಂದರೆ ಅವರು ಒಂದು ಲೆಕ್ಕಪತ್ರಗಳು ಏನಾಗಿದ್ವಪ್ಪ ಅಂದರೆ ಎಲ್ಲರೂ ಕಾಣುವಂತೆ ಇದು ತೆರೆದ ಒಂದು ಪದ್ಧತಿಯಾಗಿ ಇತ್ತು. ನೀತಿಪೂರ್ಣ ಸಮಗ್ರತೆಯಿಂದ ಕೂಡಿತ್ತು ಅಂತೇಳಿ ಈ ಒಂದು ಗುಣಗಳು ಅವರ ಒಂದು ಯಶಸ್ವಿಗೆ ಕಾರಣ ಅದು ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ, ನಾವು ನೋಡೋದಾದರೆ ವರ್ಗೀಸ್ ಕುರಿಯನ್. ಮಕ್ಕಳೇ, ನೀವು ಚಿತ್ರ ಗಮನಿಸ್ತಿದ್ದೀರಲ್ವ ಅವರ ಭಾವಚಿತ್ರವನ್ನು? ಇವರು ಯಾರಪ್ಪ ಅಂದರೆ ವರ್ಗೀಸ್ ಕುರಿಯನ್. ಇವರು ಸಹ ಒಬ್ಬ ಪ್ರಸಿದ್ಧ ಒಂದು ಉದ್ಯಮಶೀಲ ಅಂತ ನಾವು ಕರಿತೀವಿ. ಇವರನ್ನು ನಾವೇನಂತ ಕರಿತೀವಿ ಅಂದರೆ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಮಕ್ಕಳೇ, ನಿಮಗೆ ಪ್ರಶ್ನೆ ಕೇಳ್ತಾರೆ, ಬಿಳಿ ಕ್ರಾಂತಿಯ ಪಿತಾಮಹ ಯಾರು? ಬಿಳಿ ಕ್ರಾಂತಿಯ ಪಿತಾಮಹ ಯಾರು ಮಕ್ಕಳೇ? ವರ್ಗೀಸ್ ಕುರಿಯನ್. ವೆರಿ ಗುಡ್. ಇವರು ಲಕ್ಷಾಂತರ ಲೀಟರ್ ಹಾಲಿನ ಉತ್ಪಾದನೆಯ ಕಲ್ಪನೆ ಮತ್ತು ಹಾಲಿನ ಒಳೆ ಹರಿಸುವುದರ ಮೂಲಕ ಬೇಸಾಯದ ಅಭಿವೃದ್ಧಿಯ ಅತ್ಯಂತ ಹಿರಿಯ ವ್ಯಕ್ತಿಗಳಾಗಿದ್ದಾರೆ. ನೋಡಿ, ಇವರು ಲಕ್ಷಾಂತರ ಲೀಟರ್ ಹಾಲಿನ ಉತ್ಪಾದನೆಯನ್ನು ಹರಿಸಿದ್ರಿಂದ ಇವರನ್ನು ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ಮಕ್ಕಳೇ ನಾವು ನೋಡ್ತೀವಿ. ಈ ಹಾಲಿನ ಪೌಡ್ರಲ್ಲಿ ನೀವು ಹಾಲಿನ ಪೌಡ್ರ್ಗಳಲ್ಲಿ ಅಮೂಲ್ ಹಾಲು ಅಂತೇಳಿ ಪೌಡ್ರ್ ಅಂತ ನೀವು ನೋಡ್ತೀರ ಮಕ್ಕಳೇ. ಅದೇ ರೀತಿಯಾಗಿ ಹಾಲಿನ ಉತ್ಪಾದನೆಗಳ ತಯಾರಿಕೆಯೂ ಸಹ ಇವರ ಒಂದು ಸಾಧನೆ ಅಂತ ನಾವು ಕರಿತೀವಿ. ಗುಜರಾತಿನ ಕೈರಾ ಜಿಲ್ಲೆಯ ಆನಂದ್ ಎಂಬಲ್ಲಿ ಹೈನುಗಾರಿಕೆಯ ಒಂದು ಸಣ್ಣ ಪ್ರಮಾಣದಲ್ಲಿ ಇವರು ಆರಂಭವನ್ನು ಮಾಡಿದರು. ಇವತ್ತು ಅದು ಭಾರತದಲ್ಲಿ ಅತಿ ದೊಡ್ಡ ಹೈನುಗಾರಿಕೆ ಒಂದು ಕೇಂದ್ರ ಆಗಿರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ನೆಕ್ಸ್ಟ್ ಮಕ್ಕಳೇ, ಚಿತ್ರ ಗಮನಿಸಿ. ಯಾರಪ್ಪ ಅಂದರೆ ಧೀರುಭಾಯಿ ಅಂಬಾನಿ. ನೆಕ್ಸ್ಟ್ ಅದು ಧೀರುಭಾಯಿ ಅಂಬಾನಿ. ನೋಡ್ತಾ ಇದ್ದೀರಲ್ವಾ? ಇವರು ಅತ್ಯಂತ ಒಂದು ಸಾಹಸಿ ಉದ್ಯಮಿ ಅಂತ ನಾವು ಕರಿಬೋದು. ಭಾರತದ ಸಮ್ಮೇಳನ ಸಂಸ್ಥೆಯನ್ನು ಹುಟ್ಟು ಹಾಕಿದವರಲ್ಲಿ ಇವರು ಪ್ರಮುಖರಂತ ನಾವು ಕರಿತೀವಿ. ಮಕ್ಕಳೇ, ಇವರು ನೋಡಿ, ಧೀರುಭಾಯಿ ಅಂಬಾನಿ ಅವರ ತಂದೆ ಒಂದು ಶಾಲಾ ಉಪಾಧ್ಯಾಯರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇವರು ಮೌಂಟ್ ಗಿರ್ನಾರ್ ಎಂಬಲ್ಲಿ ಒಂದು ವಾರದ ಕೊನೆಯಲ್ಲಿ ಭಜನೆಗಳ ಪುಸ್ತಕಗಳನ್ನು ಯಾತ್ರಾರ್ಥಿಗಳಿಗೆ ಮಾರುವುದರ ಮೂಲಕ ಉದ್ಯಮವನ್ನು ಆರಂಭಿಸ್ತಾರೆ. ಮಕ್ಕಳೇ ನೋಡಿರಿ, ನಾವೆಲ್ಲ ಏನು ಹೇಳ್ತೀವಪ್ಪ ಅಂದರೆ ಇವತ್ತು ಅತಿ ಉದ್ಯಮಶೀಲರಾಗಿರ್ಬೋದು ಅಥವಾ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿರೋರನ್ನು ನಾವು ನೋಡ್ತೀವಿ. ಅವರೆಲ್ಲ ಕಷ್ಟಪಟ್ಟು ಕೆಳಗಿನ ಹಂತದಿಂದ ಮೇಲಿನ ಹಂತಕ್ಕೆ ಬಂದವರು. ಆ ಒಂದು ಹಂತಕ್ಕೆ ಕಾರಣಪ್ಪ ಅಂದರೆ ಅವರ ಒಂದು ಶ್ರಮ ಮತ್ತು ಪ್ರಾಮಾಣಿಕತೆ ಅಂತೇಳಿ ನಾವು ಹೇಳ್ಬೋದು. ಮಕ್ಕಳೇ ನೋಡಿರಿ, ಇವರ ತಂದೆ ಒಬ್ಬ ಉಪಾಧ್ಯಾಯರಾಗಿ
ಮತ್ತು ಕೆಲವೊಂದು ಭಜನೆ ಪುಸ್ತಕಗಳನ್ನು ಯಾತ್ರಾರ್ಥಿಗಳಿಗೆ ಮಾರುವುದರ ಮೂಲಕ ಈ ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡಿದರು. ತಮ್ಮ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ನಂತರ 16ನೇ ವಯಸ್ಸಿನಲ್ಲಿ ಇವರು ಆಫ್ರಿಕಾದ ಆಡೆನ್ ಪಟ್ಟಣಕ್ಕೆ ಹೋದರು. ಅಲ್ಲಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸಕ್ಕೆ ಸೇರಿ ನಂತರ ತೈಲ ಕಂಪನಿಯೊಂದರಲ್ಲಿ ಗುಮಾಸ್ತರಾಗಿ ಕೆಲಸವನ್ನು ಇವರು ಮಾಡಿದರು. 1958ರಲ್ಲಿ ಭಾರತಕ್ಕೆ 50,000 ರೂಪಾಯಿಗಳೊಂದಿಗೆ ಹಿಂತಿರುಗಿ ವಾಪಸ್ಸು ಅವರು ಭಾರತಕ್ಕೆ ಬಂದರು. ಮಕ್ಕಳೇ ನೋಡಿರಿ, ಅವರು ಈ ಅಮೇರಿಕಕ್ಕೆ ಹೋಗಿ ಅಲ್ಲಿ ಪೆಟ್ರೋಲ್ ಬಂಕಿನಲ್ಲಿ ಕೆಲಸಕ್ಕೆ ಸೇರಿ ಗುಮಾಸ್ತರಾಗಿ 1958ರಲ್ಲಿ ಭಾರತಕ್ಕೆ ಎಷ್ಟು ಸಾವಿರ ರೂಪಾಯಿಗಳೊಂದಿಗೆ ಹಿಂದಿರುಗಿದ್ರಪ್ಪ ಅಂದರೆ 50,000 ರೂಪಾಯಿಗಳೊಂದಿಗೆ ಭಾರತಕ್ಕೆ ಹಿಂದಿರುಗಿದರು. ಮತ್ತು ಬಟ್ಟೆ ವ್ಯಾಪಾರದ ಕಂಪನಿಯೊಂದನ್ನು ಇವರು ಭಾರತದಲ್ಲಿ ಪ್ರಾರಂಭವನ್ನು ಮಾಡಿದರು. ಇವರು ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ರಿಲಯನ್ಸ್ ಸಂಸ್ಥೆ. ಇದು ಪ್ರಪಂಚದಲ್ಲೇ ಅತ್ಯಂತ ಪ್ರಮುಖ ಉದ್ಯಮಗಾರಿಕೆಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಮಕ್ಕಳು, ನಿಮಗೆ ಧೀರುಭಾಯಿ ಅಂಬಾನಿ ಸ್ಥಾಪಿಸುವಂತಹ ಒಂದು ಸಂಸ್ಥೆ ಅದು ಯಾವುದಪ್ಪ ಅಂದರೆ ರಿಲಯನ್ಸ್ ಸಂಸ್ಥೆ ಅಂತೇಳಿ ಮಕ್ಕಳೇ ನೀವು ನೆನಪನ್ನು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ನೆಕ್ಸ್ಟ್ ಬರೋರು ಯಾರು? ಅಜಿಮ್ ಪ್ರೇಮ್ಜಿ. ಮಕ್ಕಳೇ ಚಿತ್ರ ಗಮನಿಸ್ತಿದ್ದೀರಲ್ವಾ? ಯಾರವರು? ಅಜಿಮ್ ಪ್ರೇಮ್ಜಿ ಅಲ್ವಾ? ಇವರು ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ವಿಪ್ರೋ ತಂತ್ರಜ್ಞಾನ. ಇವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಸಾಫ್ಟ್ವೇರ್ ದಿಸೆಯಲ್ಲಿ ಭಾರತದಲ್ಲಿ ಅತ್ಯಂತ ದೊಡ್ಡ ಇದು ಸಂಸ್ಥೆಯಾಗಿರೋದನ್ನು ಕಾಣ್ತೀವಿ. ಇವರ ತಂದೆಯ ಮರಣ ನಂತರ ಇವರು ವಿದ್ಯಾರ್ಥಿಯಾಗಿದ್ದ ಇವರು ಮನೆಗೆ ಹಿಂತಿರುಗಿದರು. ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಇವರನ್ನು ಷೇರುದಾರರನ್ನಾಗಿ ಘೋಷಣೆಯನ್ನು ಮಾಡಲಾಯಿತು. ಇವರು ತಮ್ಮ ಭಾಗದ ಷೇರುಗಳನ್ನು ಮಾರುವಂತೆ ಆದೇಶವನ್ನು ಮಾಡಿದರು. ಇದು ಅವರನ್ನು ತಮ್ಮ ಸಂಸ್ಥೆಯನ್ನು ಮುನ್ನಡೆಸಿದಂತೆ ಪ್ರಚೋದನೆಯನ್ನು ಮಾಡಿತು ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು. ಹಾಗಾದರೆ ಅಜಿಮ್ ಪ್ರೇಮ್ಜಿಯವರು ಸ್ಥಾಪಿಸಿದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ವಿಪ್ರೋ ತಂತ್ರಜ್ಞಾನ ಅಂತ ಮಕ್ಕಳೇ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಮಕ್ಕಳೇ ನೋಡಿ, ಲಾಸ್ಟ್ ಯಾರಪ್ಪ ಅಂದರೆ ಏಕ್ತಾ ಕಪೂರ್. ಯಾರು? ಏಕ್ತಾ ಕಪೂರ್. ಇವರು ಭಾರತದ ದೂರದರ್ಶನ ಕೇಂದ್ರದಲ್ಲಿ ಅಧಿಪತ್ಯ ಸ್ಥಾಪಿಸಿದ ರಾಣಿ ಎಂದೇ ಹೆಸರು ಮಾಡಿದ್ದಾರೆ. ನೋಡಿ ಮಕ್ಕಳೇ, ನಿಮ್ಮ ಪ್ರಶ್ನೆ ಕೇಳ್ತಾರೆ. ದೂರದರ್ಶನ ಕೇಂದ್ರದಲ್ಲಿ ಅಧಿಪತ್ಯ ಸ್ಥಾಪಿಸಿದ ರಾಣಿ ಎಂದು ಹೆಸರಾದವರು ಯಾರು? ಏಕ್ತಾ ಕಪೂರ್ ಅಂತ ಮಕ್ಕಳೇ ಬರಬೇಕಾಗುತ್ತೆ. ಇವರು ಬಾಲಾಜಿ ದೂರದರ್ಶನಗಳನ್ನು ಹುಟ್ಟುಹಾಕಿದ್ದು 2001ರಲ್ಲಿ ಇವರಿಗೆ ವರ್ಷದ ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಅನ್ನೋದು ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ ಮಕ್ಕಳೇ. ಎಷ್ಟರಲ್ಲಿ? 2001ರಲ್ಲಿ ಯಾವ ಪ್ರಶಸ್ತಿ? ಅತ್ಯಂತ ಶ್ರೇಷ್ಠ ಉದ್ಯಮಿ ಎಂಬ ಪ್ರಶಸ್ತಿ ಬಂದಿದೆ. ಇವರು ತಮ್ಮ 19ನೇ ವರ್ಷಕ್ಕೆ ದೂರದರ್ಶನದಲ್ಲಿ ಈ ಒಂದು ಅನುಕ್ರಮ ಪ್ರಸಾರದ ರೂವಾರಿಯಾಗಿದ್ದರು ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು. ಹಾಗೆ ಕಿರಣ್ ಮುಜುಮ್ದಾರ್ ಶಾ ಅಂತೇಳಿ ಮಕ್ಕಳೇ, ಇವರು ಬಯೋಕಾನ್ ನಿಗಮದ ಅಧ್ಯಕ್ಷರಾಗಿ ಮತ್ತು ಅದರ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ನಿಗಮವು ಭಾರತದಲ್ಲಿ ಜೀವವಿಜ್ಞಾನ ತಂತ್ರಜ್ಞಾನದ ಅತಿ ದೊಡ್ಡ ಸಂಸ್ಥೆಯಾಗಿದ್ದು 1978ರಲ್ಲಿ ಒಂದು ಸಣ್ಣ ಬಾಡಿಗೆಯ ಮೋಟಾರ್ ನಿಲ್ಲಿಸುವಂತಹ ಒಂದು ಜಾಗದಲ್ಲಿ ಇವರು ಪ್ರಾರಂಭವನ್ನು ಮಾಡ್ತಾರೆ. ಇವರು ಆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ಮತ್ತು ಅನೇಕ ಘಟನೆಗಳನ್ನು ಅವರು ಎದುರಿಸಬೇಕಾಯಿತು. ಏಕೆಂದರೆ ಈ ತಂತ್ರಜ್ಞಾನ ಹೊಸದಾಗಿದ್ದು ಒಬ್ಬ ಮಹಿಳಾ ಉದ್ಯಮಿ ಈ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದು ಬಹಳ ವಿರಳ ಆಗಿತ್ತು. ಮಕ್ಕಳೇ ನೋಡಿರಿ, ಇವರು 1978ರಲ್ಲಿ ಒಂದು ಸಣ್ಣ ಬಾಡಿಗೆ ಮೋಟಾರ್ ನಿಲ್ಲಿಸುವಂಥ ಒಂದು ಜಾಗದಲ್ಲಿ ಈ ಬಯೋಕಾನ್ ನಿಗಮವನ್ನು ಪ್ರಾರಂಭವನ್ನು ಮಾಡ್ತಾರೆ. ಅವರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಅನೇಕ ಒಂದು ಸಂಕಷ್ಟಗಳನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವಳೊಬ್ಬ ಮಹಿಳಾ ಉದ್ಯಮಿಯಾಗಿದ್ದು ಮತ್ತು ಅದು ತಂತ್ರಜ್ಞಾನ ಹೊಸದಾಗಿರೋದ್ರಿಂದ ಅವಳಿಗೆ ಸ್ವಲ್ಪ ಕಷ್ಟ ಅನ್ನೋದು ಆಗುತ್ತೆ. ನಂತರ ಈ ಒಂದು ಉದ್ಯಮಕ್ಕೆ ಇಂತಹ ಒಂದು ಮಹಿಳಾ ಉದ್ಯಮಿಗಳು ಕೈ ಹಾಕಿರೋದು ಬಹಳ ವಿರಳ ಅಂತ ಹೇಳ್ಬೋದು. ಕಿರಣ್ ಶಾ ಅವರು ಎಲ್ಲರನ್ನ ಎದುರಿಸಿ ಜೀವವಿಜ್ಞಾನ ತಂತ್ರಜ್ಞಾನದ ಯಶಸ್ಸನ್ನು ಗಳಿಸಿದರಲ್ಲಿ ಒಂದು ಸಾಧನೆಯನ್ನು ಮಾಡಿರೋದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಇಲ್ಲಿವರೆಗೂ ನೀವು ಪ್ರಮುಖ ಉದ್ದಿಮೆಗಾರರು ಯಾರಂತ ಎಲ್ಲರೂ ತಿಳ್ಕೊಂಡಿರಲ್ಲ, ಅವರನ್ನು ಯಾರು ಅಂತ ಕೇಳಿದ್ರೆ ನೀವು ಗುರುತಿಸಕ್ಕೆ ಬರುತ್ತಲ್ವ ಮಕ್ಕಳೇ ನಿಮಗೆ? ಸರಿ ಮಕ್ಕಳೇ, ಈಗ ನಾವು ಗೃಹ ಪಾಠವನ್ನು
ಇವತ್ತಿನ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಗೃಹ ಪಾಠವನ್ನು ಕೊಡ್ತೀನಿ, ನೀವೆಲ್ಲರೂ ಬರ್ಕೊಳ್ಳಿ. ಈಗ ಮಕ್ಕಳೇ ನಾವು ಗೃಹ ಪಾಠವನ್ನು ನೋಡೋಣ. ಗೃಹ ಪಾಠ ಮಕ್ಕಳೇ, ನಿನ್ನೆ ಕೇಳಿದಂತೆ ಪಾಠ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಾವು ಪುಟ ಭಾಗ 1 ಪುಟ 156 ಅದರಲ್ಲಿ 1ನೇ ಮೇನಲ್ಲಿ ನಾವು 2 ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡಿದ್ದೀವಿ. 3ನೇದು ಅಪೋಲೋ ಸಂಸ್ಥೆಯ ರೂವಾರಿಗಳು ಡ್ಯಾಶ್ ಅಂತಿದೆ. ಅಪೋಲೋ ಸಂಸ್ಥೆಯ ರೂವಾರಿಗಳು ಡ್ಯಾಶ್. ಅದೇ ರೀತಿಯಾಗಿ 4ನೇದು ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಡ್ಯಾಶ್ ಅಂತಿದೆ. ಬರೀರಿ ಮಕ್ಕಳೇ. ನೆಕ್ಸ್ಟ್ 2ನೇ ಮೇನಲ್ಲಿ ನಿನ್ನೆ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು 2 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಒಂದು ಉದ್ಯಮಿ ಎಂದರೇನು, 2ನೇದು ಉದ್ಯಮಗಾರಿಕೆಯು ಸಾಹಸ ಕಾರ್ಯವಾಗಿದೆ ಹೇಗೆ ಅಂತ, ಅದೇ ರೀತಿ ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದೀನಿ. ನೆಕ್ಸ್ಟು ಮಕ್ಕಳ ಕ್ವಶನ್ನು ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಮಕ್ಕಳ 2ನೇ ಕ್ವಶನ್ ಪ್ರಮುಖ ಉದ್ದಿಮೆದಾರರನ್ನು ಪಟ್ಟಿ ಮಾಡಿ. ಹಾಗೆ ಮಕ್ಕಳೇ, ಸ್ವಯಂ ಉದ್ಯೋಗಕ್ಕಾಗಿ ಇರುವಂತಹ ಯೋಜನೆಗಳನ್ನು ಸ್ವಯಂ ಉದ್ಯೋಗಕ್ಕಾಗಿ ಇರುವ ಯೋಜನೆಗಳು ಯಾವುವು? ಮಕ್ಕಳೇ, ನಾನು ಈ ಒಂದು ಪ್ರಶ್ನೆಗಳನ್ನು 3 ಪ್ರಶ್ನೆಗಳನ್ನು